ಈಗಷ್ಟೇ ಬೆಂಗಳೂರಿಗೆ ಬಂದೆ. ಚೆನ್ನಾಗಿ ಅನ್ನಿಸ್ತಾ ಇದೆ ನಮ್ಮೂರಿಗೆ ಬಂದು. ಎಷ್ಟು ವರ್ಷ ಆಯಿತು ಫಿನ್ಲ್ಯಾಂಡಲ್ಲಿ? 16 ವರ್ಷ ಆಯಿತು. 16 ವರ್ಷ. ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಿರಲ್ಲ. 1-2 ವರ್ಷ ಬೇರೆ ದೇಶಕ್ಕೆ ಹೋದ್ರೇ ಕನ್ನಡ ಮರೆಯೋ ಕಾಲದಲ್ಲಿ. ಖಂಡಿತ ಇಲ್ಲ, ನನ್ನ ಭಾಷೆ ನಾನು ಯಾಕೆ ಬಿಟ್ಕೊಡ್ಬೇಕು, ಕನ್ನಡದಲ್ಲಿ ಮಾತಾಡಬೇಕು. ಬೇಸಿಕಲಿ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವರು, ಆದರೆ ಜ್ಯೋತಿಷ್ಯದ ಕಡೆ ಒಲವು ಹೆಂಗೆ? ನಾನು ಆ್ಯಕ್ಚುಲಿ ಸಿವಿಲ್ ಇಂಜಿನಿಯರ್. ಸೊ ಬಟ್ ಕೆಲಸ ಮಾಡಿದ್ದು ಅಷ್ಟೇ 20 ವರ್ಷ ನಾನು ಸ್ಟ್ರಕ್ಚರಲ್ ಡಿಸೈನರ್ ಆಗಿ ಕೆಲಸ ಮಾಡಿದೆ. ಎಲ್ಲ ಆಯಿತು. ಆ್ಯಂಡ್ ಫ್ಯೂ ಇಯರ್ಸ್ ಮುಂಚೆ ಕೆಲವು ಇನ್ಸಿಡೆಂಟ್ಸ್, ಈಗ ಈ ಕ್ಯೂರಿಯಾಸಿಟಿ ಇರುತ್ತಲ್ವಾ, ಈಗ ಹಿಂಗೆ ಟಿ ವಿನಲ್ಲಿ ಯಾರೋ ಜ್ಯೋತಿಷ್ಯ ಹೇಳ್ತಾ ಇರ್ತಾರೆ, ಈ ರಾಶಿಗೆ ಇಂಥದ್ದಾಗತ್ತೆ, ಆ ರಾಶಿಗೆ ಅಂಥದ್ದಾಗತ್ತೆ ಅಂತ. ನನ್ನ ನೋಡ್ಕೊಳ್ಳೋದು, ನನ್ನ ಮೇಷರಾಶಿಗೆ ಇವತ್ತು ಏನಾಗುತ್ತಪ್ಪ ಅಂತ ಅಂದ್ಬಿಟ್ಟು ನೋಡೋದು. ಸೊ ಈ ಥರ ಕ್ಯೂರಿಯಾಸಿಟಿಯಿಂದ ಶುರುವಾಗಿದ್ದು. ಯಾಕೆ ಏನು ಅಂತ ಯಾರೋ ಒಬ್ಬರನ್ನ ಕನ್ಸಲ್ಟ್ ಮಾಡಿದೆ. ಸೊ ಕನ್ಸಲ್ಟ್ ಮಾಡಿದಾಗ ಅವರು ನಿನ್ನ ಜಾತಕದ ಪ್ರಕಾರ ನೀನು ಒಂದು ಕಲ್ಲು, ನಾನು ಯಾವ ಕಲ್ಲು ಏನು ಅಂತ ಹೇಳೋದಕ್ಕೆ ಹೋಗಲ್ಲ, ಈ ಕಲ್ಲನ್ನು ಹಾಕೋ ನಿನಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಓಕೆ ಹೇಳಿದ್ರು. ಸೊ ನಾನು ಓಕೆ ಅದನ್ನು ಕಲ್ಲು ಇನ್ನು ತರಿಸ್ಕೊಂಡಿದ್ದೆ ಹೊರತು ಮನೆಗೆ ಹಾಕ್ಕೊಂಡೂ ಇಲ್ಲ. ಪೀಕಲ್ಲಿ ಇದ್ದಿದ್ದು ನನ್ನ ಲೈಫು ರಾಕ್ ಬಾಟಮಿಗೆ ಹೋಯಿತು. ಇಟ್ ವಾಸ್ ಅ ಬಿಗ್ ಹಿಟ್. ಸೊ ಯಾಕೆ, ಆ ಕ್ವೆಶ್ಚನ್ ಯಾಕೆ ಅಂತ ಬಂದಾಗ ತಿಳ್ಕೊಳಕ್ಕೆ ಹೋಗಿ ಟ್ರೈ ಮಾಡಿ ಕಲ್ತ್ಕೊಂಡು, ಈ ಕೆಲವು ವಿಷಯ ನನಗೆ ಗೊತ್ತಿತ್ತು. ಯಾಕೆಂದರೆ ನಮ್ಮ ತಾತ ಸ್ವಲ್ಪ ನೋಡೋರಂತೆ, ಆ್ಯಂಡ್ ಅವರ ಅಕ್ಕನ ಹಸ್ಬೆಂಡ್ ಯಾರೋ ಕೊಳ್ಳೆಗಾಲದಲ್ಲೇನೋ ಪಂಚಾಂಗ ಬರೆಯೋರಂತೆ. ಸೊ ಏನೋ ಸ್ವಲ್ಪ ಲಿಂಕ್ ಇತ್ತು. ಪ್ಲಸ್ ನಮ್ಮಪ್ಪ ತುಂಬ ಬಿಲೀವ್ ಮಾಡ್ತಾಯಿದ್ರು, ಒಂದಷ್ಟು ಉಂಗುರಗಳೆಲ್ಲ ಹಾಕ್ಕೊಳ್ತಾಯಿದ್ರು, ಇದನ್ನು ಹಾಕೋ ಅದನ್ನ ಮಾಡು ಅಂತೆಲ್ಲ ನನಗೂ ಹೇಳ್ತಾಯಿದ್ರು. ಆಮೇಲೆ ಈ ಥರದ್ದೇನೋ ಇರಬೇಕಾದ್ರೆ ಒಂಥರ ಕ್ಯೂರಿಯಾಸಿಟಿ ಇತ್ತು. ಸೊ ನನಗೂ ಸ್ವಲ್ಪ ನೋಡಿ ತಿಳ್ಕೊಂಡಿದ್ದೆ, ಗೊತ್ತಿತ್ತು ಹೀಗಾಗಬಾರ್ದಲ್ಲ, ಯಾದರೂ ಆಯಿತು ಯಾಕೆ. ಸೊ ದ್ಯಾಟ್ ಯಾಕೆ ಗ್ರಾಟ್ ಮೀ ಹಿಯರ್.